ನ್ಯೂಸ್ ಅವರಿಗೆ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮ ದೋಸ್ತಿ ಪಾಲಿಟಿಕ್ಸ್. ಸೊ ಇವತ್ತು ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳಲ್ಲ, ಮಿತ್ರರಲ್ಲ ಅನ್ನೋಂಥದ್ದು ಸ್ಪಷ್ಟ ಆಗ್ತಾ ಇದೆ. ಅಷ್ಟೇ ಅಲ್ಲ, ಚುನಾವಣಾ ರಾಜಕಾರಣದಲ್ಲಿ ಎಷ್ಟೇ ವೈರಿಗಳಾಗಿದ್ರೂ ಕೂಡ ಅಂತಿಮವಾಗಿ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಒಂದಾಗ್ತಾರೆ. ಒಂದು ರೀತಿ ರಾಜಕಾರಣದಲ್ಲಿ ಒಂದು ಭಾಷೆ ಇದೆ, ರಾಜಕಾರಣ ಒಂದು ರೀತಿ ಮೂರ್ಖರ ಕೊನೆಯ ಬಸ್ ಸ್ಟಾಪ್ ಅನ್ನುವಂಥದ್ದು. ನಿಜಕ್ಕೂ ಕೂಡ ಆ ರೀತಿ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದೆಯಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಸೊ ಇವತ್ತು ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಉಪಚುನಾವಣಾ ಸಮರದಲ್ಲಿ ಯಾರ್ಯಾರು ಯಾವ ರೀತಿ ಕುಸ್ತಿ ಆಡಿದ್ರು, ಇವತ್ತು ಯಾವ ರೀತಿ ಕೈ ಜೋಡಿಸ್ತಾ ಇದ್ದಾರೆ, ಯಾರು ದುಶ್ಮನ್ಗಳಾಗಿದ್ರು ಈಗ ಅವರು ದೋಸ್ತಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ಒಂದು ರೀತಿ ದೋಸ್ತಿ ಪಾಲಿಟಿಕ್ಸ್ ಶುರು ಆಗಿದೆಯಾ ಅನ್ನುವಂಥ ಒಂದು ಚರ್ಚೆ ಕೂಡ ಶುರು ಆಗಿದೆ. ಸೊ ಆ ಎಲ್ಲ ವಿದ್ಯಮಾನಗಳ ಒಂದು ಸ್ಥೂಲವಾದಂಥ ಒಂದು ದೊಡ್ಡ ಪ್ಯಾಕೇಜ್ ಇದೆ, ಅದನ್ನು ನೋಡ್ಕೊಂಬರೋಣ. ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳೂ ಅಲ್ಲ, ಮಿತ್ರರೂ ಅಲ್ಲ. ಪ್ರಸ್ತುತ ಲೋಕಸಭಾ ಉಪಚುನಾವಣೆ ಈ ಮಾತನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಒಂದಾನೊಂದು ಕಾಲದಲ್ಲಿ ಶತ್ರುಗಳೆಲ್ಲ ಈಗ ಮಿತ್ರರಾಗಿದ್ದಾರೆ. ಶತ್ರುವಿನ ಶತ್ರು ನನ್ನ ಮಿತ್ರ ಅನ್ನೋದು ಇವರೆಲ್ಲ ನಂಬಿರೋ ಏಕೈಕ ಸಿದ್ಧಾಂತ. ಕುಮಾರಸ್ವಾಮಿ, ಯಡಿಯೂರಪ್ಪ ಒಟ್ಟಿಗೆ ಹಾರ ಬದಲಾಯಿಸಿಕೊಂಡಿದ್ದು ಇದಕ್ಕೆ ಸಾಕ್ಷಿ. ಡಿಕೆ ಶಿವಕುಮಾರ್ ಹಾಗೂ ತೇಜಸ್ವಿನಿ ಇಬ್ಬರ ಬಹಿರಂಗ ಗುದ್ದಾಟ ಗೊತ್ತೇ ಇದೆ. ಈಗ ಅದೇ ತೇಜಸ್ವಿನಿ ಗೌಡ ಡಿಕೆಶಿ ತಮ್ಮನ ಪರ ಪ್ರಚಾರಕ್ಕೆ ಹೋಗ್ತಾರೆ, ಬಾಯಿ ತುಂಬಾ ಹೊಗಳ್ತಾರೆ. ಇವತ್ತಿನ ಸಂದರ್ಭ ಹೇಗಿದೆ ಅಂತ ಹೇಳಿದ್ರೆ, ಸೂರ್ಯ ಅವರು ಮನಸ್ಸು ಮಾಡಿದ್ರೆ ಯಾವತ್ತೋ ಚುನಾವಣಾ ರಾಜಕಾರಣದಲ್ಲಿ ಈಗಾಗಲೇ ಅವರು 4-5 ಸಲ MLA ಆಗಿನೋ ಅಥವಾ MP ಆಗಿನೋ ಇರಬೇಕಾಗಿದ್ದಂತವರು ಸದಾಕಾಲ ತೆರೆಯ ಹಿಂದೆ ನಿಂತು ಪಕ್ಷವನ್ನ ಬೆಳೆಸಿದಂತವ್ರು. ಅದರ ಬಗ್ಗೆ ದೊಡ್ಡ ಗೌರವ ಪ್ರತಿಯೊಬ್ಬರಿಗೂ ಇದೆ, ನನ್ನನ್ನು ಸೇರಿದಂತೆ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲೂ ಇದೆ ಅನ್ನುವಂತ ಮಾತನ್ನ ನಿಮ್ಮ ಮುಂದೆ ಹೇಳಬೇಕಾಗತ್ತೆ. ಇದೆಲ್ಲದಕ್ಕಿಂತ ವಿಶೇಷ ಅಂದ್ರೆ ಜೆಡಿಎಸ್ ಬಿಜೆಪಿ ಮಿಲನ. ಈ ಚುನಾವಣೆಯಲ್ಲಿ HDK ಪತ್ನಿ ಅನಿತಾ ಕುಮಾರಸ್ವಾಮಿ ಪರ ಅಶೋಕ್ ಪ್ರಚಾರ ನಡೆಸಿದ್ದಾರೆ. ದುಶ್ಮನಿ ಮರೆತೇ ಹೋಗಿದ್ದಾರೆ. ಮಂಡ್ಯದ ಕಥೆ ಇನ್ನೂ ವಿಚಿತ್ರ. ವಿಧಾನಸಭೆ ಚುನಾವಣೆ ವೇಳೆ ಕಿತ್ತಾಡಿಕೊಂಡಿದ್ದ ಅಂಬರೀಶ್ ಹಾಗೂ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆತ್ಮಾನಂದ ಮಧ್ಯೆ ಬಹಿರಂಗವಾಗಿ ಕುಚುಕು ಶುರುವಾಗಿದೆ. ಜಗಳ ಮರೆತೇ ಹೋಗಿದೆ. ಇನ್ನು ಈಗ ಸಮಾಜವಾದಿ ಪಕ್ಷದ ಶಾಸಕರಾಗಿರೋ ಯೋಗೇಶ್ವರ್ಗೆ ಡಿಕೆ ಶಿವಕುಮಾರ್ ಅವರೇ ತಮಗೆ ಕಾಂಗ್ರೆಸ್ ಟಿಕೆಟ್ ತಪ್ಪಿಸಿದ್ದು ಅನ್ನೋ ಅಸಮಾಧಾನ ಮುಗಿದು ಹೋದ ಕಥೆ. ಅವರಿಬ್ಬರು ಈಗ ಸ್ನೇಹಿತರು. ಓಟಿರೋ ಜನ ಇವಾಗ ಎಲ್ಲವ್ರೆ ಇಲ್ಲವ್ರೆ ಓಟ್ ಹಾಕ್ಸಿರ ಯಾರು ನೀವು. ನಿಮ್ಮ ಓಟ್ಗೆ ಏನ್ ಕಿಮ್ಮತ್ ಕೊಡ್ಬೇಕು, ಏನ್ ಗೌರವ ಕೊಡ್ಬೇಕು, ಅದಕ್ಕೆ ಯಾರು ನಿಮಗೆ ಗೌರವ ಕೊಡ್ತಾರೆ ಅವ್ರಿಗೆ ನೀವು ಓಟ್ ಮಾಡ್ಬೇಕಾಗ್ತದೆ. ಇಷ್ಟೆಲ್ಲದರ ಮಧ್ಯೆಯೂ SM ಕೃಷ್ಣ ಮತ್ತು ಅಂಬರೀಶ್ ಇಬ್ಬರೂ ಒಟ್ಟಿಗೆ ಕಾಣಿಸಿಕೊಂಡಿಲ್ಲ. ರಾಜಕೀಯದ ವೇದಿಕೆಯಲ್ಲಿ ಕಾಣಿಸೋದಕ್ಕೂ ಒಳಗೊಳಗೆ ನಡೆಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮೊದಲೇ ಹೇಳಿದ್ವಲ್ಲ, ಇದು ರಾಜಕೀಯ. ಇಲ್ಲಿ ಯಾರೂ ಶಾಶ್ವತ ಶತ್ರುಗಳೂ ಅಲ್ಲ, ಶಾಶ್ವತ ಮಿತ್ರರೂ ಅಲ್ಲ. ಮುಂದೊಂದು ದಿನ ದೇವೇಗೌಡ, ಸಿದ್ದರಾಮಯ್ಯ ಒಟ್ಟಿಗೆ ವೇದಿಕೆಯಲ್ಲಿ ಕಾಣಿಸಿಕೊಂಡು ಹಳೇದೆಲ್ಲ ಹಳೇದು ಅಂತ ಹೇಳಿದ್ರು ಅಚ್ಚರಿ ಪಡಬೇಡಿ. ಕಾಲಾಯ ತಸ್ಮೈ ನಮಃ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸೊ ಇದು ರಾಜಕಾರಣ ಅಂದ್ರೇ ಹೀಗೆ ಅನ್ನುವಂಥದ್ದು ಈಗಾಗಲೇ ಪದೇ ಅದು ಗೊತ್ತಾಗ್ತಾ ಇದೆ. ಸೊ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ. ನಮ್ಮ ಸ್ಟುಡಿಯೋದಲ್ಲಿ ಅನೇಕ ಗಣ್ಯರು ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಮೊದಲಿಗೆ ಇವತ್ತು ಸ್ಟುಡಿಯೋದಲ್ಲಿ ಬಿಜೆಪಿಯ ಹಿರಿಯ ನಾಯಕರು, ವಿಧಾನ ಪರಿಷತ್ ಸದಸ್ಯರಂತ ಅಶ್ವಥ್ ನಾರಾಯಣ ಕಾರ್ಯಕ್ರಮ ಸ್ವಾಗತ. ಸೊ ಬಹುತೇಕ ಭಾಳ ದಿನಗಳ ಕಾಲ ತಾವು ಅಮೆರಿಕದಲ್ಲಿದ್ರಿ. ಈ ಎಲ್ಲ ರಾಜಕೀಯ ದೋಸ್ತಿ ದುಶ್ಮನಿ ನಿಮಗೆ ಈಗ 1-2 ದಿನದಿಂದ ಗೊತ್ತಾಗ್ತಾ ಇದೆ. ಸೊ ನಿಮ್ಮ ಪಕ್ಷನೂ ಕೂಡ ಇವತ್ತು ದುಶ್ಮನಿ ಆಗಿತ್ತು JDS ಜೊತೆ, ಇವತ್ತು ದೋಸ್ತಿ ಮಾಡ್ಕೊಂಡಿದ್ರಿ. ನಾವು ಜನ ಯಾರು ನಂಬಬೇಕು ಅಂತ ನಿಜಕ್ಕೂ ನಿಮ್ಮ ನೋಡ್ರೆ ನಂಬಿಕೆನೇ ಬರ್ತಾ ಇಲ್ಲ, ಅಥವಾ ಜನರು ಯಾರು ದೋಸ್ತಿಗಳಾಗಿಲ್ಲ. ನೀವು ಎಲ್ಲ ಪರದೆ ಮೇಲೆ ನಾಟಕಗಳು ಮಾಡ್ತೀರಿ. ಇವತ್ತು ಚುನಾವಣೆ ಬಂದಿದ ತಕ್ಷಣ ಏನು ಹಾದಿ ಬೀದಿಯಲ್ಲಿ ಬೈದವರೆಲ್ಲ ನಾಳೆ ಒಂದಾಗಿದ್ದೀರಿ. ಇವತ್ತೆಲ್ಲ ಚಿತ್ರಣ ಕೂಡ ರಾಜ್ಯ ಜನರ ಮುಂದಿದೆ. ಸೊ ಈಗ ಇಲ್ಲಿ ದುಶ್ಮನಿ ಅನ್ನೋದಕ್ಕಿಂತಲೂ ಒಂದೇನೆಂದರೆ ಬದಲಾದ ರಾಜಕೀಯ ಪರಿಸ್ಥಿತಿ. ಒಂದು ಶತ್ರುವಿನ ಶತ್ರು ಮಿತ್ರ ಅನ್ನಗೆ ಈಗ ಅದು 2 ಸ್ಥಳ ಏನು ಇವತ್ತು ನಡೀತಾ ಇರ್ತಕ್ಕಂಥ ಉಪಚುನಾವಣೆ ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ, ಅದು ಟೋಟಲಿ JDSನ ಒಂದು ಕೋಟೆ, ಪ್ರತಿಷ್ಠೆಯ ಕಣ. ವಿಶೇಷವಾಗಿ JDSಗೆ ಆ 2 ಕ್ಷೇತ್ರವು ಪ್ರತಿಷ್ಠೆ. ಅಲ್ಲಿ ನಾವು JDSಗೆ ಪ್ರತಿಷ್ಠೆಯ ಜಿದ್ದಾಜಿದ್ದಿಯಲ್ಲಿ ನೀವೇ ಯಾಕೆ ಬಲಿಪುಷ ಆಗ್ತಾ ಇಲ್ಲ ಹೇಳ್ತೀನಿ ಅಲ್ಲಿ ಅವ್ರಿಗೆ ಫೈಟ್ ಇರ್ತಕ್ಕಂಥದ್ದು ಫಸ್ಟ್ ಫೈಟ್ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಶತ್ರು. ಆದರೆ ನಮಗೆ ಇಡೀ ದೇಶಾದ್ಯಂತ ಮೊದಲನೇ ಶತ್ರು
ಕಾಂಗ್ರೆಸ್. ಅಲ್ಲ ನನಗೆ ಒಂದು ಅಲ್ಲ, ಈಗ ನಾವು ಕಾಂಗ್ರೆಸ್ನ ಹೊಡಿಬೇಕು ಅಂದ್ರೆ ಈಗ ನಮ್ ನೋಡುವಂತ ಜನರು ಕೂಡ ಕನ್ಫ್ಯೂಸ್ ಆಗಿದೆ. ಯಾರು ಶತ್ರುಗಳು, ಹಗಲು ಯಾರ ಜೊತೆ ಸೇರ್ಕೊಳ್ತಾರೋ, ರಾತ್ರಿ ಯಾರ ಜೊತೆ ಕೈ ಕೊಡ್ತಾರೋ, ಬೆಳಿಗ್ಗೆ ಯಾರ ಜೊತೆ ಸೇರ್ತಾರೋ, ಒಂದು ರೀತಿ ದಿಕ್ ತಪ್ಪದಂಗೆ ಆಗ್ಬಿಟ್ಟಿದೆ. ಒಂದು ರೀತಿ ಡೋಲಾಯಮಾನ. ಇಲ್ಲ ಈಗ ಅಶ್ವತ್ಥ ನಾರಾಯಣ ನಾಳೆ ಯಾರು ಪಕ್ಷದ ಜೊತೆ ಕೈ ಜೋಡಿಸ್ತಾರೋ, ಇನ್ಯಾರು ನಿಮ್ಮ ಪಕ್ಷದ ನಾಯಕರು ಇನ್ಯಾವ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಳ್ತಾರೋ, ಅಂದ್ರೆ ನಿಮ್ಮ ಪಕ್ಷಕ್ಕೆ ಬಂದೇ ಸೀಮಿತ ಅಲ್ಲ, ಎಲ್ಲಾ ಪಕ್ಷಗಳಲ್ಲಿ ಈ ರೀತಿ ಒಂದು ಹೊಸ ಟ್ರೆಂಡ್ ಶುರು ಆಗಿದೆ. ಸರಿಲ್ಲ, ಇಲ್ಲಿ ಒಂದಿನ ನಾನು ಅದು ಅವಲೇ ಪ್ರಾರಂಭದಲ್ಲಿ ಹೇಳಿದೆ, ಬದಲಾದ ರಾಜಕೀಯ ಪರಿಸ್ಥಿತಿನಲ್ಲಿ ಇವೆಲ್ಲವೂ ಅನಿವಾರ್ಯ. ಈಗ ನಮಗೆಲ್ಲ ಒಂದು ಕಡೆ JDSಗೆ ಪ್ರಾಬಲ್ಯ ಇಲ್ಲದಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ನಮಗೆ BJP ಪ್ರಾಬಲ್ಯ ಇರೋಂಥ ಕ್ಷೇತ್ರದಲ್ಲಿ ವಿಧಾನ ಪರಿಷತ್ಗೆ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ. ಹುಬ್ಬಳ್ಳಿ ಧಾರವಾಡ ಈ ಭಾಗದಲ್ಲಿ ವಿಧಾನ ಪರಿಷತ್ಗೆ JDS ನಮಗೆ ಸಪೋರ್ಟ್ ಮಾಡ್ತಾರೆ. ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಪ್ರಾಬಲ್ಯ ಕಡಿಮೆ ಇದೆ. ಅಲ್ಲಿ ನಮ್ಮ ಮೊದಲನೇ ಶತ್ರು ಕಾಂಗ್ರೆಸ್ಸು. ಇವತ್ತು ದೇಶಾದ್ಯಂತ ನಡೀತಾ ಇರ್ತಕ್ಕಂಥ ಏನು ಅಲ್ಲೋಲ ಕಲ್ಲೋಲ, ದೇಶದಲ್ಲಿ ಅಲ್ಲೋಲ ಕಲ್ಲೋಲ ನಡೀತಿದೆ. ಗಡಿ ಸಮಸ್ಯೆಯಿಂದ ಹಿಡ್ಕೊಂಡು ಒಂದು ಆರ್ಥಿಕ ಸಮಸ್ಯೆವರೆಗೂ ಕಾಂಗ್ರೆಸ್ ಕಿಂಚಿತ್ತು ಅದ್ರ ಕಡೆ ಗಮನ ಕೊಡ್ತಾಯಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ಗೆ ಒಂದು ಪರ್ಯಾಯವಾಗಿ ಅಲ್ಲಿ JDS ಇದೆ. JDSಗೆ ನಾವಂತೂ ಬರಲಿಕ್ಕಾಗಲ್ಲ. JDSಗೆ ನಮಗೆ ಶತ್ರು ಕಾಂಗ್ರೆಸ್. ಅಶ್ವತ್ಥ ನೋಡ್ರೆ, ನಿಮ್ಗೆ ಏನು ಸಮಸ್ಯೆ ಆಗಿತ್ತು? ಒಂದು ರಾಷ್ಟ್ರೀಯ ಪಕ್ಷ ಅಲ್ವಾ, ಒಂದು ಕ್ಯಾಂಡಿಡೇಟ್ ಹಾಕದಿರೋಷ್ಟು ದಯನೀಯ ಸ್ಥಿತಿ ನಿಮ್ಮ ಪಕ್ಷಕ್ಕೆ ಬಂತ ಅಂತ ಮೋದಿ ಬಗ್ಗೆ ಅಷ್ಟೊಂದು ದೊಡ್ಡದಾಗಿ ಬಿಂಬಿಸ್ತಾ ಇದ್ರಿ. ಇವತ್ತು ಸೋಲು ಗೆಲುವು ಒಂದು ಪಕ್ಷಕ್ಕೆ ಇದ್ದೇ ಇರುತ್ತೆ. ನೀವು 10,000 ಓಟ್ ತಗೊಳ್ತೀರೋ, 10 ಲಕ್ಷ ತಗೊಳ್ತೀರೋ, ಕ್ಯಾಂಡಿಡೇಟ್ ಹಾಕ್ಬೇಕಾಗಿತ್ತು. ಮತ್ತೆ ಹಾಗೆ ನಾಮಿನೇಷನ್ ಏನಕ್ಕೆ ಹಾಕಿದ್ರಿ? ಅಲ್ಲಿ ನಾಮಿನೇಷನ್ ಅದು ನಾವೊಂದು ಪೊಲಿಟಿಕಲ್, ಅದು ಫಸ್ಟ್ ಪ್ರಾರಂಭಿಕ ಅಂತ ಮೊದಲೇ ಒಪ್ಪಂದ ಆಗಿತ್ತು. ಅದಿಲ್ಲ. ಆಮೇಲೆ ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಕೆಲವೊಂದು ತೀರ್ಮಾನಕ್ಕೆ ನಾವು ಬರಬೇಕಾಗ್ತದೆ. ಲೋಕಲ್ ಅಲ್ಲಿ ಅಲ್ಲಿರ್ತಕ್ಕಂಥ ಅಶ್ವತ್ಥ ಅವರೇ, ನಿಮ್ ಕಾರ್ಯಕರ್ತರು ನೀವು ಪರ್ಸನಲ್ ಆಗಿ ಕೇಳಿ, ಈ ಮೈತ್ರಿ ಬಗ್ಗೆ ಅವ್ರಿಗೆ ಒಪ್ಪಿಗೆ ಇಲ್ಲ ಅಂದ್ರೆ ಹೈಜಾಕ್ ಮಾಡಿದೀರಾ. ಕಾರ್ಯಕರ್ತರ ಭಾವನೆಗಳಿಗೆ ಒಂದ್ ರೀತಿ ಕಾರ್ಯಕರ್ತರ ಮನಸ್ಸಲ್ಲಿ ನೋವಿತ್ತು. ಆಮೇಲೆ ನಾವು ವಿಧಾನ ಪರಿಷತ್ತಿನ ಚುನಾವಣೆಗೆ ನಮ್ಗಲ್ಲಿ ಹೊಂದಾಣಿಕೆ ಆಗೋದ್ರಿಂದ ಏನು ಅನುಕೂಲತೆ ಇದೆ ಅಂತ ಹೇಳಿದ್ಮೇಲೆ ಕಾರ್ಯಕರ್ತ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಇಲ್ಲ ಸರ್, ಆಗಿದ್ಮೇಲೆ ನಮ್ಗೆ ಅಲ್ಲಿ ಅವರೊಂದು ಕಡೆ ಬೆಂಬಲ ಕೊಡೋದಿದ್ಮೇಲೆ ಖಂಡಿತ ನಮಗೆ ವಿಧಾನ ಪರಿಷತ್ತಲ್ಲಿ ನಮಗೂ ಬೆಂಬಲ ಬೇಕಲ್ಲ, ನಮ್ಮ ಸ್ಥಾನಮಾನವು ಉಳಿಬೇಕಲ್ಲ, ಕಂಟಿನ್ಯೂ ಆಗಬೇಕಲ್ಲ. ಅಲ್ಲಿ ಎಲ್ಲ ಒಂದ್ ಕಡೆ ಅನುಕೂಲ ಅಲ್ಲ. ಪಕ್ಷದ ನಾಯಕರು ಅಶೋಕ್ ಎಂ ಕೃಷ್ಣಪ್ಪ ಕ್ಯಾಂಡಿಡೇಟ್ ಆಗಿ ನಾಮಿನೇಷನ್ ಸಲ್ಲಿಸ ಅವ್ರು ಬಿಟ್ಟರೆ ಪ್ರಚಾರಕ್ಕೆ ಬಂದಿದ್ದಾರೆ, ಅಧಿಕೃತವಾಗಿ ಬಂದಿದ್ದಾರೆ. JDS ಅವರು ಹೇಳ್ತಾರೆ ನಮ್ಗೆ ಎಲ್ಲಿ ಮೈತ್ರಿನಲ್ಲ, ಒಳ ಒಪ್ಪಂದಗಳಿಲ್ಲ ಅಂತೇಳಿ. ಒಂದೇ ಅನಿತಾ ಕುಮಾರಸ್ವಾಮಿ ವ್ಯಾನ್ ಏರಿ ಪ್ರಚಾರ ಮಾಡ್ತಾರೆ, ನಮ್ಮ ಕ್ಯಾಂಡಿಡೇಟ್ ಅನಿತಾ ಕುಮಾರಸ್ವಾಮಿ ಅಂತ ಹೇಳ್ತಾರೆ. ನಿಮ್ಮ ಇನ್ನೊಬ್ಬ ಮಾಜಿ ನಿಮ್ಮ ಪಕ್ಷ ಬಿಟ್ಟು ಹೋದಂತ ಶ್ರೀನಿವಾಸ್ ಹೇಳ್ತಾರೆ ಅಶೋಕ್ ಮತ್ತೆ ಕುಮಾರಸ್ವಾಮಿ ಮಧ್ಯೆ ದೊಡ್ಡ ಡೀಲ್ ಆಗಿದೆ ಅಂತ ಹೇಳ್ತಾರೆ. 8 ಕೋಟಿ ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ದೋಸ್ತಿ ದುಶ್ಮನಿಯಲ್ಲ ಇವೆಲ್ಲ ಬರ್ತಾವೆ ಹೊರಗಡೆ ಒಂದೊಂದಾಗಿ. ಇಲ್ಲಿ ಶ್ರೀನಿವಾಸ್ ಅವರು ಇವತ್ತು ಕಾಂಗ್ರೆಸ್ ಅವರು ನಮ್ಮ JDS ನ ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ದಾರೆ. ಮಗನ ಯಾಕೆ ರಾಜೀನಾಮೆ ಕೊಡಿಸ್ಬಿಟ್ಟು ಅವ್ರು ಕಾಂಗ್ರೆಸ್ಗೆ ಹೋಗಲಿಲ್ಲ? ಮಗನ BJPಲಿ ಬಿಟ್ಟು, ಮಗ BJP ಹೆಲ್ತ್ ಕಮಿಟಿ ಚೇರ್ಮನ್, ನೀವು ಅದನ್ನ ಕೇಳಬೇಕಾಗ್ತದೆ ಅವ್ರಿಗೆ. ಮಗ BJP ಹೆಲ್ತ್ ಕಮಿಟಿ ಚೇರ್ಮನ್, ಮಗ BJPಲಿ ಕಂಟಿನ್ಯೂ ಆಗಿ, ತಮ್ಮ BJP MLA ಆಗಿ, ಅಣ್ಣ ಇವತ್ತು BJP ಸೋತೆಟ್ಟಿಗೆ ಅಣ್ಣನ ರಾಜಕಾರಣ ಬೇರೆ, ನಿಮ್ಮ ಮನೇಲಿ ನಿಮ್ಮ ತಮ್ಮ ನೋಡಿ ಕೇಳಿ. ಶ್ರೀನಿವಾಸ್ ಅವರಿಗೆ ಇವತ್ತು ಕಾನ್ಸ್ಟಿಟ್ಯೂಯೆನ್ಸಿ ಬದಲಾವಣೆ ಆದ ಮೇಲೆ ಅವ್ರಿಗೆ ಯಾವುದೇ ಕ್ಷೇತ್ರ ಇರಲಿಲ್ಲ. ನಮ್ಮ ಪಾರ್ಟಿ ಕರ್ಕೊಂಬಂದು ಅವ್ರಿಗೊಂದು ಕ್ಷೇತ್ರವನ್ನು ಹುಡುಕಿ ಅವ್ರಿಗೆ ಕೊಟ್ಟು MLA ಮಾಡ್ತು. ಅವ್ರಿಗೆ ಇವತ್ತು ಇಷ್ಟೆಲ್ಲವೂ ಎಲ್ಲ ಥರದ ಸ್ಥಾನಮಾನಗಳನ್ನು ಅನುಭವಿಸಿ ಇವತ್ತೆಲ್ಲ ಒಂದು ಕಡೆ ಅಶೋಕ್ ಮೇಲೆ ಗೂಬೆ ಕೂರಿಸಿ ಅದೇನು ಹೇಳ್ತಾರಲ್ಲ, ಸಿಗಲಾರದ ದ್ರಾಕ್ಷಿಗೆ ಹುಳಿ ಅಂತ ನರಿ ಹೇಳಿದಾಗೆ ಇವರು ಇವತ್ತು ಆಪಾದನೆ ಮಾಡೋಗುವಂಥದ್ದು ಸರಿಯಲ್ಲ. ಇದು ಶ್ರೀನಿವಾಸ್ ಅವ್ರಿಗೆ ಅದು ಎಲ್ಲ ಒಂದು ಕಡೆ ಅದು ಬಂದಿದೆ. ಇದು 3ನೇ ಪಾರ್ಟಿನ ಚೇಂಜ್ ಮಾಡ್ಕೊಂಡು ಇವತ್ತು ಕೊನೆಗೆ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಅದು ಕೊನೆಯ ಒಂದು ಅವತಾರ ನೋಡೋಣ. ಅದು ಶ್ರೀನಿವಾಸ್ ಅವರು ಇದ್ದಿರೋ ಇವತ್ತು ಚರ್ಚೆನಲ್ಲಿ ನಾನು ಕೇಳ್ತಾ ಇದ್ದೆ, ಕೆಲವು ಇದ್ದಿರೋ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೆ ಅವ್ರಿಗೆ. ಇವತ್ತು ಅವರು ನಮ್ಮ ಪಕ್ಷವನ್ನ ಮತ್ತೆ ನಮ್ಮ ಪಕ್ಷದ ನಾಯಕರನ್ನು ಹಗುರವಾಗಿ ಮಾತಾಡ್ತಕ್ಕಂಥದ್ದು ಇದೆಯಲ್ಲ, ಅವರ ಒಂದು ಪೊಲಿಟಿಕಲ್ ಸರ್ವಿಸ್ಗೆ, ಅವರ ಒಂದು ಪೊಲಿಟಿಕಲ್ ಸೀನಿಯಾರಿಟಿಗೆ ಈ ರೀತಿ ಮಾತಾಡುವಂಥದ್ದು ಸೂಕ್ತ ಅಲ್ಲ. ಆದರೂ ಇವತ್ತು ಮಂಡ್ಯ ಮತ್ತು ಗ್ರಾಮಾಂತರದಲ್ಲಿ ನಮಗೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಸೋಲಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ ಹೊರತು ಬೇರೆ ಇದರಲ್ಲಿ ಯಾವುದೇ ರೀತಿ ಒಳ ಒಪ್ಪಂದ ಹೊರ ಒಪ್ಪಂದ ಎಲ್ಲವೂ ಅಲ್ಲ. BJP ತತ್ವ ಸಿದ್ಧಾಂತಕ್ಕಿಂತನೂ ಒಂದು ಪಕ್ಷವನ್ನು ಸೋಲಿಸುವಾಗ ಯಾರ ಜೊತೆ ಬೇಕಾದ್ರೂ ಕೈ ಜೋಡಿಸ್ತೀರಿ? ಯಾರ ಜೊತೆ ನೀವೇನ್ ಹೇಳಿದ್ರೆ JDS ಜೊತೆ ಸೇರ್ಬಿಟ್ಟು ನಮ್ಮ ಪರಿಸ್ಥಿತಿ ಏನಾಗಿದೆ, ನಾವು ಕೈ ಸುಟ್ಕೊಂಡಿವಿ, ಅವ್ರು ನಂಬುವ ಸ್ಥಿತಿಯಲ್ಲೆಲ್ಲ JDS, ಯಾವ ಕಾರಣಕ್ಕೂ ಅವ್ರ ಜೊತೆ ಹೋಗೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು. ನೀವು ಹೇಳಿದ್ರಿ, JDS ಕೂಡ ಹೇಳಿತ್ತು ನಿಮ್ಮನ್ನು ಕಮ್ಯುನಲ್ ಪಾರ್ಟಿ, ಅದೊಂದು ಕಮ್ಯುನಲ್ ಪಾರ್ಟಿ ಜೊತೆ ಹೋದ್ರೆ ನಮ್ಮ ಪರಿಸ್ಥಿತಿ. ನಾನು ಪ್ರಾರಂಭದಲ್ಲಿ ಹೇಳಿದ ಬದಲಾದ ರಾಜಕೀಯ ಪರಿಸ್ಥಿತಿ JDS ಇವತ್ತು ಜನ ಬದಲಾಗಿಲ್ಲ, ನಾವು ನೋಡಿ ನಿಮ್ಮ ಪಕ್ಷಗಳು ಬದಲಾಗಿದ್ದಾವೆ. ನಾನು ಹೇಳ್ತಾರೆ ನಿಮ್ಮ ಪಕ್ಷ ಅಂತಂದ್ರೆ ಕೇವಲ BJP ಅಷ್ಟೇ ಅಲ್ಲ, JDS ಬದಲಾಗಿದೆ, ಕಾಂಗ್ರೆಸ್ ಬದಲಾಗಿದೆ, ಎಲ್ಲಾ ಪಕ್ಷಗಳು ಬದಲಾಗ್ತಾ ಇದ್ದಾವೆ. ಒಂದ್ ರೀತಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಜನ ಏನಾದ್ರೂ ಮಾಡ್ಕೊಳ್ಳಿ, ನಾವು ಮಾಡೋದು ಸರಿ,
ನಾವ್ ಯಾರ ಜೊತೆ ಬೇಕಾದ್ರೂ ಕೈ ಸೇರಿಸ್ತೀವಿ, ಯಾರ ಇಲ್ಲ, ಜೊತೆ ನೋಡಿ, ಬಿಡ್ತೀವಿ. ನಮಗೆ ನ್ಯಾಷನಲ್ ಲೆವೆಲಲ್ಲಿ JDS BJP ಎಲ್ಲ ಒಂದು ಕಡೆ ಜನತಾ ಪರಿವಾರದ ಆ ಒಂದು ಇದೇನಿದೆ ಇವತ್ತಿಗೂ ಅದಿದೆ. ಇವತ್ತು ಜಾರ್ಜ್ ಫರ್ನಾಂಡಿಸ್ ಅವ್ರು ಆಗ್ಬೋದು, ಇವತ್ತು ರೀತಿ ನಿತೀಶ್ ಕುಮಾರ್ ಯಾವುದೋ ಒಂದು ಧ್ಯೇಯದ ಮೇಲೆ ಅವ್ರು ಬೇರೆ ಹೋಗಿರ್ಬೋದು, ಶರದ್ ಯಾದವ್ ಅವ್ರು ಆಗ್ಬೋದು. ಇವತ್ತು ಶರದ್ ಯಾದವ್ ನಮ್ಮ ಜೊತೆ ಅವ್ರಿಗೆ ಹಾಗಾದ್ರೆ ಒಂದು ಒಪ್ಕೊಳ್ಳಿ, JDS ಈಗಲೂ ಕೂಡ ಬಿಜೆಪಿಯ ಒಂದು ರೀತಿ ಅಂಗಪಕ್ಷ, ಅಂದ್ರೆ ನಿಮ್ಮ ಹತ್ರ ಲೈಕ್ ಮೈಂಡೆಡ್ ಪಾರ್ಟಿ ಅಂತ ಹೇಳ್ತೀರಾ? ಇರ್ಬೋದು ಸರ್. ಕೆಲವೊಂದು ಸಂದರ್ಭದಲ್ಲಿ ಅನಿವಾರ್ಯತೆ ಬಂದಾಗ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಕೆಲವೊಂದು ಸಂದರ್ಭದಲ್ಲಿ ನಾವು ಒಂದು ತೀರ್ಮಾನ ತಗೋಬೇಕಾಗ್ತದೆ. ಸೊ ಮುಂದಿನ ಲೋಕಸಭಾ ಚುನಾವಣೆಗೆ ಇದೇ ಸ್ನೇಹ ಮುಂದುವರಿಯುತ್ತೆ. ಅದು ಮುಂದುವರೆದ್ರೆ ಸಂತೋಷ ಅಂತ ನಮ್ಮ ಅಭಿಪ್ರಾಯ. ಪರಿಸ್ಥಿತಿ ಸೊ ನೋಡೋಣ ಮುಂದೆ ಏನಾಗುತ್ತೆ. ಮುಂದೆ ದೋಸ್ತಿ ಮುಂದುವರಿಯುತ್ತೆ, ಮತ್ತೆ ದುಶ್ಮನಿ ಶುರು ಆಗುತ್ತೆ ಗೊತ್ತಿಲ್ಲ. ಯಾಕಂತಂದ್ರೆ JDS ಹೇಳ್ತಾ ಇದೆ, ಒಂದು ಕಡೆ ಈಗಿನ ಚುನಾವಣೆಗೆ ನಮ್ಗೆ ಬೆಂಬಲ ಕೊಟ್ಟಿರ್ಬೋದು, ಆದ್ರೆ ತೃತೀಯ ರಂಗ ಅನ್ನುವಂಥದ್ದು ನಮ್ಮ ತಲೆಯಲ್ಲಿ ಇದ್ದೇ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಯಾವಾಗ ಯಾರಿಗೆ ಕೈ ಕೊಡ್ತಾರೆ, ಯಾರು ಕೈ ಜೋಡಿಸ್ತಾರೆ ಗೊತ್ತಿಲ್ಲ. ಸೊ ರಾಜಕಾರಣ ಅನ್ನುವಂಥದ್ದು ನಿಂತು ನೀರಲ್ಲ ಅನ್ನೋದು ಮತ್ತೆ ಸಾಬೀತಾಗ್ತದೆ. ಮತ್ತಷ್ಟು ಚರ್ಚೆ ಮಾಡ್ತೀನಿ. ನಮ್ಮ ಜೊತೆಗೆ ಇನ್ನಷ್ಟು ಅತಿಥಿಗಳು ಸೇರ್ಕೊಳ್ತಾರೆ. ಅದಕ್ಕಿಂತ ಮೊದಲು